ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ ಅಂತ ಈಗಾಗಲೇ ಘೋಷಣೆಯನ್ನು ಮಾಡಿದ್ರು. ಕಾರಣ ನಾಗೇಂದ್ರ ಅವರು ಖಜಾನೆಯ 187 ಕೋಟಿ ರೂಪಾಯಿ ಹಣವನ್ನು ಖಜಾನೆಗೆ ಲಗ್ಗೆ ಇಟ್ಟು ಲೂಟಿ ಹೊಡ್ಕೊಂಡು ಆಂಧ್ರಕ್ಕೆ ತಗೊಂಡೋಗಿ ಅವರ ಲೋಕಸಭಾ ಚುನಾವಣೆ ಎಲೆಕ್ಷನ್ಗೆ ಖರ್ಚು ಮಾಡಿದ್ದಾರೆ. ಈಗಾಗಲೇ CBI, ED, SIT ಎಲ್ಲನೂ ಕೂಡ ಅವರು 3 CBI ಚಾರ್ಜ್ ಶೀಟಲ್ಲಿ 3 ಕೇಸಲ್ಲೂ ಅವರು ಕೂಡ A1 ಅವರು ಸೂತ್ರಧಾರಿ ಅಂತ ಹಾಕಿದ್ದಾರೆ. ಬೇರೆ ಪ್ರಕರಣಗಳು ಬೇರೆ, ಆದರೆ ಡೈರೆಕ್ಟಾಗಿ ಖಜಾನೆನೇ ಲೂಟಿ ಹೊಡೆದಿರೋದು, ಕನ್ನ ಹಾಕಿ ಲೂಟಿ ಹೊಡೆದಿರೋದು ಈ ಪ್ರಕರಣನೇ ಬೇರೆ. ಅದನ್ನು ಬೇರೆ ಪ್ರಕರಣಕ್ಕೆ ಹೋಲ್ಸೋಕ್ಕೆ ಸಾಧ್ಯನೇ ಇಲ್ಲ. ಆ ದೃಷ್ಟಿಯಲ್ಲಿ ಇಟ್ಕೊಂಡು ನಾವು ಸರ್ಕಾರನ ಕೇಳೋವಂಥದ್ದು, ಅಧಿವೇಶನದಲ್ಲಿ ಈ ಒಂದು ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಇವರ ರಾಜೀನಾಮೆಯನ್ನು ಪಡೆದರು. ಯಾಕೆ ಲೂಟಿ ಹೊಡೆದಿದ್ದಾರೆ ಅಂತ ರಾಜೀನಾಮೆ ಪಡೆದರು. ಈಗ ಯಾವ ಕಾರಣಕ್ಕೆ ಅವ್ರನ್ನ ವಾಪಸ್ ತಗೊಂಡಿದ್ದೀರಾ ಹೇಳ್ಬೇಕಲ್ಲ ಜನಕ್ಕೆ. ನಿಮ್ಮನ್ನು ಬ್ಲ್ಯಾಕ್ ಮೇಲ್ ಮಾಡಿದ್ರಾ ಅಥವಾ ಹಣ ಕೊಟ್ಟು ಮಂತ್ರಿ ಆದ್ರ ಜನಕ್ಕೆ ಹೇಳ್ಬೇಕಾಗಿದೆ. ಮತ್ತು ಇದು ಸರ್ಕಾರದ ಹಣ ಲೂಟಿ ಹೊಡೆದಿರೋದು 187 ಕೋಟಿ ಎಲ್ಲೋಯ್ತು, ಸರ್ಕಾರಕ್ಕೆ ವಾಪಸ್ ಬಂದಿದೆಯಾ, ಮತ್ತು ಅದಕ್ಕೂ ಏನೇನು ಚಿನ್ನ ಬೆಳ್ಳಿ ಕಾರು ಎಲ್ಲ ತಗೊಂಡಿದ್ದಾರೆ ಅಂತ ಹೇಳಿ ಈಗಾಗಲೇ CBI ಚಾರ್ಜ್ ಶೀಟಲ್ಲಿ ಬಂದ್ಬಿಟ್ಟಿದೆ. ಈ ಎಲ್ಲ ಘಟನೆಗಳಿದ್ದರೂ ಕೂಡ ಒಬ್ಬ ಕಳಂಕಿತನನ್ನು ನೀವು ಕ್ಯಾಬಿನೆಟ್ಟಿಗೆ ತಗೊಂಡು ಅವರನ್ನು ವೈಭವೀಕರಿಸ್ತಾರೆ. ಅಲ್ಲಿರೋವಂಥ MLAಗಳಿಗೆ, ಕಾಂಗ್ರೆಸ್ MLAಗಳಿಗಾಗಲಿ ಬೇರೆ MLAಕ್ಕಾಗಲಿ ಜನಕ್ಕೆ ಆಗಲಿ ಏನು ಮೆಸೇಜ್ ಕೊಡ್ತೀರ? ಲೂಟಿ ಹೊಡೆದವ್ರನ್ನ, ಅದು ದಲಿತರ ಹಣ, ಬೋವಿಗಳ ಹಣ, ಪರಿಶಿಷ್ಟರ ಹಣ ಲೂಟಿ ಹೊಡೆದಿದೆ. ಈ ಹಣದಿಂದ 187 ಕೋಟಿಯಿಂದ ಲಕ್ಷಾಂತರ ಯುವಕರಿಗೆ ಉದ್ಯೋಗ ಸೃಷ್ಟಿಯಾಗಬೇಕಾಯಿತು, ಅವ್ರಿಗೆ ಮನೆಗಳನ್ನು ಕಟ್ಕೊಡ್ಬೇಕಾಯಿತು. ಅವ್ರಿಗೆ ಮನೆ ಇಲ್ಲ, ಉದ್ಯೋಗ ಇಲ್ಲ. ನಾಗೇಂದ್ರನಿಗೆ ಮಾತ್ರ ಮನೆ, ಉದ್ಯೋಗ ಎಲ್ಲ ಕಲ್ಪಿಸ್ಕೊಡೋಕ್ಕೆ ಈ ಸರ್ಕಾರ, DK ಶಿವಕುಮಾರ್ ಸರ್ಕಾರ ಹೊರಟಿದೆ. ಇದು ಪ್ರಜಾಪ್ರಭುತ್ವ ವಿರೋಧಿ, ಕಾನೂನು ವಿರೋಧಿ. ಆ ದೃಷ್ಟಿಯಿಂದ ಈ ಅಧಿವೇಶನದಲ್ಲಿ ನಾವು ಹೋರಾಟವನ್ನು ಮಾಡ್ತಾಯಿದ್ರಿ. ಯಾವುದೇ ಕಾರಣಕ್ಕೂ ಅಧಿವೇಶನದಲ್ಲಿ ಈ ಕಳಂಕಿತ ಸಚಿವನನ್ನು ಕೈ ಬಿಡಬೇಕು, ಅಲ್ಲಿವರೆಗೂ ನಮ್ಮ ಹೋರಾಟ ನಡೆಯುತ್ತೆ. ಇಂಥ ಒಬ್ಬ ಸಚಿವ ಸಂಪುಟದಲ್ಲಿ ಇಟ್ಕೊಂಡು ಮುಖ್ಯಮಂತ್ರಿ ಸರ್ಕಾರವನ್ನು ನ್ಯಾಯಪರ ಸರ್ಕಾರ, ಭ್ರಷ್ಟಾಚಾರ ರಹಿತ ಅಂತ ಹೇಳಿದ್ದಾರೆ. ಹೆಂಗಾಗುತ್ತೆ ಭ್ರಷ್ಟಾಚಾರ? ಭ್ರಷ್ಟಾಚಾರ ಮಾಡಿರೋ ಕಳ್ಳರೆಲ್ಲ ಕ್ಯಾಬಿನೆಟ್ಟಲ್ಲಿರುವಾಗ ಭ್ರಷ್ಟಾಚಾರ ರಹಿತ ಸರ್ಕಾರ ಎಲ್ಲಿ ಕೊಡೋಕ್ಕೆ ಸಾಧ್ಯ ಇರ್ತದೆ? ಅದರಿಂದ ಈ ಭ್ರಷ್ಟ ಸರ್ಕಾರದ ವಿರುದ್ಧ ಧ್ವನಿ ಎತ್ತಿದ್ದೀರಿ, ಹೋರಾಟ ಮಾಡ್ತಾಯಿದ್ದೀರಿ. ಅಧಿವೇಶನ ಈಗಾಗಲೇ ಬೆಳಗ್ಗೆ ಪ್ರಾರಂಭ ಆಯಿತು, ಅಧಿವೇಶನ ನಡೆಯೋಕ್ಕೆ ಬಿಟ್ಟಿಲ್ಲ. ಮಧ್ಯಾಹ್ನ ಮೇಲೂ ಅಧಿವೇಶನ ನಡೆಯೋಕ್ಕೆ ಬಿಡಲ್ಲ.